ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋ ಟಾಪಿಕ್ ನಕ್ಸಲಿಸಮ್. ನಕ್ಸಲಿಸಮ್ ಅಂದರೆ ಏನು ಅಂತ ನೋಡೋದಕ್ಕಿಂತ ಮುಂಚೆ ಟೆರರಿಸಮ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಇನ್ ಅ ವೆರಿ ಸಿಂಪಲ್ ವರ್ಡ್ಸ್, ಟೆರರಿಸಮ್ ಅಂದರೆ ಬೇರೆ ದೇಶದವರು ಅವ್ರ ದೇಶದ ಧರ್ಮ, ರಿಲಿಜಿಯನ್ ಅಥವಾ ಪ್ರಿನ್ಸಿಪಲ್ಸ್ನ ನಮ್ಮ ದೇಶದ ಮೇಲೆ ಅಥವಾ ಯಾವುದೇ ಬೇರೆ ಒಂದು ದೇಶದ ಹೇರಕ್ಕೆ ಪ್ರಯತ್ನ ಪಡೋದು ಇನ್ ಅ ವೈಲೆಂಟ್ ಮ್ಯಾನರ್. ದಟ್ ಈಸ್ ಟೆರರಿಸಮ್. ಟೆರರಿಸಮ್ ಅಂದರೆ ನಮಗೆ ಎಕ್ಸಾಂಪಲ್ ಇದೆ ಜಮ್ಮು ಆ್ಯಂಡ್ ಕಾಶ್ಮೀರ್. ಸೊ ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂದರೆ ನಮಗೆ ಗೊತ್ತಾಗುತ್ತೆ ಹೌ ವೈಲೆಂಟ್ ದ ಟೆರರಿಸಮ್ ಈಸ್. ಸರಿ, ಟೆರರಿಸಮ್ ಅಂದರೆ ನಮಗೆ ಒಂದು ಐಡಿಯಾ ಇದೆ. ನಕ್ಸಲಿಸಮ್ ಅಂದರೆ ಹೆಸರು ಕೇಳಿದ್ರು, ಟೆರರಿಸಮ್ಗೂ ನಕ್ಸಲಿಸಮ್ಗೂ ಡಿಫ್ರೆನ್ಸ್ ಏನು ಅನ್ನೋದು ತುಂಬ ಕಡಿಮೆ ಜನಕ್ಕೆ ಗೊತ್ತು. ಇವತ್ತು ನಾವು ನಕ್ಸಲಿಸಮ್ ಬಗ್ಗೆ ಮಾತಾಡೋಣ. ಒಂದು ಎಕ್ಸಾಂಪಲ್ನ ತಗೊಂಡು, ನಮ್ಮ ದೇಶದಲ್ಲೇ ನಕ್ಸಲಿಸಮ್ ಆ್ಯಕ್ಟಿವ್ ಆಗಿರೋವಂಥ ಒಂದು ರೀಜನ್ನ ಎಕ್ಸಾಂಪಲ್ ಆಗಿ ತಗೊಂಡು, ದಂಡಕಾರಣ್ಯ ಫಾರೆಸ್ಟ್ ರೀಜನ್, ಇದು ಛತ್ತೀಸ್ಗಢ ರಾಜ್ಯದಲ್ಲಿದೆ. ಇಲ್ಲಿ ಇವತ್ತಿಗೂ ಆ್ಯಕ್ಟಿವ್ ಆಗಿರುವಂಥ ಕೆಲವೊಂದು ಡಿಸ್ಟ್ರಿಕ್ಟ್ಸ್ ಯಾವ್ದು ಅಂದರೆ ಬಸ್ತರ್, ದಂತೆವಾಡ, ಸುಕ್ಮಾ, ನಾರಾಯಣ್ಪುರ್, ಕಾಂಕೇರ್ ಹಾಗೂ ಬಿಜಾಪುರ್. ಏನು ಕಾರಣಕ್ಕೆ ಇಲ್ಲಿ ನಕ್ಸಲಿಸಮ್ ಶುರು ಆಗುತ್ತೆ ಮತ್ತು ಏನವ್ರ ಉದ್ದೇಶ ಅನ್ನೋದನ್ನು ನೋಡೋಣ. ನಾವೆಲ್ಲ CPI ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಹೆಸರನ್ನ ಕೇಳೇ ಇರ್ತೀವಿ. ಇದು 1964 ಎರಡಾಗಿ ಡಿವೈಡ್ ಆಗುತ್ತೆ. ಒಂದು CPIM ಅಂದರೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸಮ್, ಇನ್ನೊಂದು ಬರೀ CPI. ಇದು ಪ್ರೋ ಸೋವಿಯತ್ ಪಾರ್ಟಿ ಆಗಿರುತ್ತೆ. ಇನ್ನೊಂದು ಆ್ಯಸ್ ಐ ಸೈಡ್ ಮಾರ್ಕ್ಸಿಸಮ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತಿರುತ್ತೆ ಮತ್ತು ಅವರು ರ್ಯಾಡಿಕಲ್ಸ್ ಆಗಿರ್ತಾರೆ. CPI ಪ್ರೋ ಸೋವಿಯತ್ ಏನಿದೆ, ಇವರು ಮಾಡರೇಟ್ಸ್ ಆಗಿರ್ತಾರೆ. ಇದೆರಡು ಡಿವೈಡ್ ಆಗಿದ್ದಾಗ 1980s CPIM ಪಾರ್ಟಿ, ಅದೇ ವೈಲೆಂಟ್ ಅಥವಾ ರ್ಯಾಡಿಕಲ್ ಪಾರ್ಟಿ, ದಂತೆವಾಡ ರೀಜನ್ಗೆ ಅಂದರೆ ದಂಡಕಾರಣ್ಯ ರೀಜನ್ಗೆ ಎಂಟರ್ ಆಗುತ್ತೆ. ಎಂಟರ್ ಆದಾಗ ಅಲ್ಲಿನ ಜನ ಎಕ್ಸ್ಪ್ಲಾಯ್ಟ್ ಆಗ್ತಾ ಇರ್ತಾರೆ. ಹೇಗೆ ಅಂದರೆ ಪೊಲೀಸ್ ಬ್ರೂಟಾಲಿಟಿ, ಲ್ಯಾಂಡ್ ಗ್ರ್ಯಾಬ್ಲಿಂಗ್ ಬೈ ಲ್ಯಾಂಡ್ ಲಾರ್ಡ್ಸ್, ಇನ್ನೂ ಎಷ್ಟೋ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್. ಹಾಗೆ ಅವ್ರಿಗೆ ಸಿಗಬೇಕಾಗಿರುವಂಥ ಬೇಸಿಕ್ ನೆಸೆಸಿಟೀಸ್ ಕೂಡ ಸಿಗ್ತಿರ್ಲಿಲ್ಲ. ಅವರೊಂದು ಶೋಷಣೆಗೊಳಗಾದ ಒಂದು ಜನಾಂಗ ಆಗಿ ಉಳ್ಕೊಂಡಿರ್ತಾರಲ್ಲಿ. ಇದನ್ನೆಲ್ಲ ನೋಡಿ CPIM ಪಾರ್ಟಿ ಇವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಅಂತ PLGA ಅಂದರೆ ಪೀಪಲ್ಸ್ ಲಿಬರೇಷನ್ ಗೆರೆಲ್ಲಾ ಆರ್ಮಿ ಅನ್ನೋ ಒಂದು ಆರ್ಗನೈಸೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಹೆಲ್ಪ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಆಗಿದ್ದು ಈ ಆರ್ಗನೈಸೇಷನ್ನು ಆ ರೀಜನಲ್ಲಿ ಒಂದು ಪ್ಯಾರಲಲ್ ಗೌರ್ಮೆಂಟ್ ಆಗಿ ಎವಾಲ್ವ್ ಆಗುತ್ತೆ ಇನ್ ಅ ವೈಲೆಂಟ್ ಮ್ಯಾನರ್. ಇದೆಲ್ಲ ಆಲ್ರೆಡಿ ಇದು ಒಂದು ವೈಲೆಂಟಾಗಿ ಟರ್ನ್ ಆಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಟೈಮಲ್ಲೇ ನಮ್ಮ ಛತ್ತೀಸ್ಗಢ ಗೌರ್ಮೆಂಟ್ ಏನು ಮಾಡ್ತಾರೆ, ಒಂದೊಳ್ಳೆ ಆರ್ಗನೈಸೇಷನ್ ಅಂದರೆ ಆ್ಯಂಟಿ ನಕ್ಸಲ್ ಆರ್ಗನೈಸೇಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರು ಸಾಲ್ವಾ ಜುಡುಮ್. ಸ್ಟಾರ್ಟ್ ಮಾಡ್ತಾರೆ. ಸರಿ, ಇಲ್ಲಿ ಅವ್ರು ಮಾಡೋ ತಪ್ಪೇನು ಗೊತ್ತಾ, ಅಲ್ಲಿನ ಜನದ ಮಕ್ಕಳನ್ನೇ ಆ ಆರ್ಗನೈಸೇಷನಲ್ಲಿ ಸೋಲ್ಜರ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಅವ್ರ ಮಕ್ಕಳು ಅವ್ರಿಗೆ ಹೆಲ್ಪ್ ಮಾಡ್ತಿರೋರ ವಿರುದ್ಧನೇ ಓಡಾಡ್ತಿರ್ತಾರೆ. ಇದು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ವೈಲೆಂಟಾಗಿ ಟರ್ನ್ ಆಗೋದು ಶುರು ಆಗುತ್ತೆ. ಇದೆಷ್ಟು ವೈಲೆಂಟಾಗಿ ಟರ್ನ್ ಆಗುತ್ತೆ ಅಂದರೆ 2010 76 ಜನ CRPF ಸೋಲ್ಜರ್ಸ್ನ ಮೆಸಾಕರ್ ಮಾಡಿ ಸಾಯಿಸ್ತಾರೆ. ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್. ಅದಾದಮೇಲೆ 2013 ಮುಂದೆ ಹೋಗ್ತಾ ಒಬ್ಬ ಟಾಪ್ ಕಾಂಗ್ರೆಸ್ ಲೀಡರ್ಸ್ನ ಆ್ಯಂಬೂಷ್ ಮಾಡಿ ಸಾಯಿಸ್ತಾರೆ. ಅಲ್ಲಿನ ಜನ ಇವತ್ತಿಗೂ ಸರ್ಕಾರಕ್ಕೆ ಮತ್ತು PLGA ಅಂದರೆ CPI ಪಾರ್ಟಿ ಮಧ್ಯೆ ಸಿಕ್ಕಿ ಇವತ್ತಿಗೂ ಒದ್ದಾಡ್ತಿದ್ದಾರೆ. ಅಥವಾ ಮುಂಚಾಗಿದ್ದ ಪರಿಣಾಮ ಅವ್ರ ಮೇಲೆ ಇವತ್ತಿಗೂ ಹಾಗೇ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ಸರಿ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮ ಯೂನಿಯನ್ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವ್ರ ಅಂಡರಲ್ಲಿ ಒಂದು ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದರ ಹೆಸರು ಆಪರೇಷನ್ ಬ್ಲ್ಯಾಕ್ ಫಾರೆಸ್ಟ್ ಅಂತ. ಮತ್ತು ಆ ಆಪರೇಷನ್ ಆಗಿದ್ದ ಪರಿಣಾಮ 31 ಜನ ನಕ್ಸಲ್ಸ್ನ ಎನ್ಕೌಂಟರ್ ಮಾಡಿ ಸಾಯಿಸ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟು, ಈ CPIM ಪಾರ್ಟಿಯ ಲೀಡರ್ ನಂಬಾಲ ಕೇಶವರಾವ್ ಅಲಿಯಾಸ್ ಬಸವರಾಜುನ ನ್ಯೂಟ್ರಲೈಸ್ ಮಾಡ್ತಾರೆ. ಇದರಿಂದ ನಕ್ಸಲಿಸಮ್ ಎಂಡ್ ಮಾಡ್ಬೋದು ಅನ್ನೋ ಒಂದು ಭರವಸೆ ಅಂತೂ ಮೂಡಿಸಿದ್ದಾರೆ. ಸರಿಯಾಗಿ ನೋಡೋಕ್ಕೆ ಹೋದರೆ ನಮ್ಮ ಫೋಕಸ್ಸು ನಕ್ಸಲಿಸಮ್ನ ಎಂಡ್ ಮಾಡಬೇಕು ಅನ್ನೋದಕ್ಕಿಂತ ಆ ರೀಜನ್ನ ಪಾವರ್ಟಿ ಎಂಡ್ ಮಾಡಬೇಕು ಮತ್ತು ಅದಕ್ಕೆ ಬೇಕಾಗಿರೋ ಕ್ರಮ ತಗೊಂಡು ಅಲ್ಲಿನ ಜನನ ಮೇನ್ ಸ್ಟ್ರೀಮಿಗೆ ತರಬೇಕು. ಮೇ ಬಿ ಇದು ಸರಿಯಾಗಾದರೆ ನಕ್ಸಲಿಸಮ್ ಆಟೋಮೆಟಿಕ್ಕಾಗಿ ಎಂಡ್ ಆಗುತ್ತೆ ಅಂತ ಅನಿಸುತ್ತೆ. ಬಹುಶಃ ನಾವು ಏನು ಕಾರಣಕ್ಕೆ ನಕ್ಸಲಿಸಮ್ನ ಇನ್ನೂ ಎಂಡ್ ಮಾಡೋಕ್ಕಾಗ್ತಿಲ್ಲ ಅಂದರೆ, ನಾವು ಯಾವುದಾದ್ರೂ ಒಂದು ರೀಜನ್ನ ತುಂಬ ನೆಗ್ಲೆಕ್ಟ್ ಮಾಡಿದ್ರೆ ಆ ರೀಜನಲ್ಲಿರೋ ಜನ ರೆಬೆಲಿಯಸ್ ಆಗ್ತಾರೆ. ಅಂದರೆ ಅವ್ರಿಗೇನು ಬೇಕೋ ಅದನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಇನ್ ಅ ವೈಲೆಂಟ್ ಮ್ಯಾನರ್. ಆಗ ಮತ್ತೆ ವೈಲೆನ್ಸ್ ಶುರು ಆಗುತ್ತೆ. ಸೊ
The government has to spread its development rather than concentrating in a particular region ಅಂತ ನಂಗೆ ಅನಿಸುತ್ತೆ. ಓಕೆ, ನಾನು ಇವಾಗ ಇಷ್ಟೋ ಗಂಟೆ ಕೊಟ್ಟಿದ್ದ ಇನ್ಫಾರ್ಮೇಷನ್ ಏನಾದರೂ ಇಷ್ಟ ಆಗಿದರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಈ ಎಲ್ಲ ಆಪರೇಷನ್ಸಿಂದ ಹಾಗೆ ಆ ರೀಜನಲ್ಲಿ ಆಗ್ತಿರೋ ಡೆವಲಪ್ಮೆಂಟಿಂದ ವೆರಿ ರೀಸೆಂಟಾಗಿ 210 ಜನ ನಕ್ಸಲ್ಸು ಸರೆಂಡರ್ ಆಗ್ತಾರೆ ವಿತ್ ವೆಪನ್ಸ್ ಟು ದ ಮಹಾರಾಷ್ಟ್ರಿಯನ್ ಗೌರ್ಮೆಂಟ್. ಥ್ಯಾಂಕ್ ಯು ಆ್ಯಂಡ್ ಜೈ ಹಿಂದ್.